ಸಮಸ್ತ ಕರ್ನಾಟಕದ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಹೇಳ್ತಾ, ಆತ್ಮೀಯ ವಿದ್ಯಾರ್ಥಿಗಳಿಗೆ ಈಗಾಗಲೇ ನೀವೇನ್ ಮಾಡಿದ್ರಿ ಅಂತಂದ್ರೆ ನವೋದಯ ಎಕ್ಸಾಮ್ ಅನ್ನ ಮುಗಿಸಿದ್ರಿ. ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ನಾವು ನವೋದಯ ಎಕ್ಸಾಮ್ಗೆ ಪ್ರಿಪರೇಷನ್ ಅನ್ನ ಮಾಡಿದ್ವಿ. ಆ ಒಂದು ಹಲವಾರು ಪ್ರಶ್ನೆಗಳು ಅಲ್ಲಿ ಅದೇ ಮಾಡೆಲ್ ಆಗಿರ್ತಕ್ಕಂತಹ ರಿಪೀಟ್ ಕ್ವಶನ್ಸ್ ಗಳು ನವೋದಯ ಎಕ್ಸಾಮ್ ಅಲ್ಲಿ ಬಂದಿದ್ವು. ಅದೇ ರೀತಿ ನಾವ್ ಇನ್ನೇನ್ ಮಾಡೋಣಪ್ಪ ಅಂತಂದ್ರೆ ಜನವರಿ 18ಕ್ಕೆ ನಡೆದಿರ್ತಕ್ಕಂತಹ ಸೈನಿಕ ಪರೀಕ್ಷೆಗೆ ನಾವು ಈಗಾಗಲೇ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ನೀವು ಕೂಡ ನಮ್ ಜೊತೆಗೆ ಏನ್ ಮಾಡ್ರಿ ಅಂತಂದ್ರೆ ಪ್ರತಿದಿನ ನಮ್ಮ ಒಂದು ಪರಿಶ್ರಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಕ್ಕಂತಹ ವಿಡಿಯೋಗಳನ್ನ ನೋಡಿ ನೀವೇನ್ ಮಾಡ್ರಿ ಅಂತಂದ್ರೆ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ಕೊಡ್ರಿ. ಸೈನಿಕ ಎಕ್ಸಾಮ್ ಅಲ್ಲಿ ಏನಪ್ಪಾ ಅಂತಂದ್ರೆ 150 ಅಂಕಗಳಿಗೆ ಏನಿರತ್ತ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಇರುತ್ತ. ಹಾಗಾಗಿ ಇಲ್ಲಿ ಮ್ಯಾಥಮೆಟಿಕ್ಸ್ 50 ಪ್ರಶ್ನೆಗಳಿರ್ತಾವ, 150 ಅಂಕಗಳಿರ್ತಾವ. ಆ ಒಂದು 50 ಪ್ರಶ್ನೆಗಳಿಗೆ ಒಂದು ಪ್ರಶ್ನೆಗೆ 3 ಅಂಕಗಳಿರ್ತಾವ. ಆ 3 ಅಂಕಗಳನ್ನ ನೀವು ಒಂದು ಪ್ರಶ್ನೆ ಕರೆಕ್ಟ್ ಮಾಡಿ 3 ಅಂಕಗಳನ್ನ ನೀವು ಪಡೆದುಕೊಳ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ಪ್ರತಿದಿನ ಒಂದು ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ಬೇಕು. ಹಾಗಾಗಿ ವಿದ್ಯಾರ್ಥಿಗಳೇ, ಆ ಒಂದು ಪ್ರಿಪರೇಷನ್ ಅನ್ನ ನಾವೇನ್ ಮಾಡ್ತಿದೀವಿ ಅಂತಂದ್ರೆ 360 ಡಿಗ್ರಿಯಲ್ಲಿ ಕವರ್ ಮಾಡಿ ಕೊಡೋದಕ್ಕೆ ನಾವು ಜನವರಿ 18ರವರೆಗೂ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಪ್ರತಿದಿನ ಕ್ಲಾಸ್ ಗಳನ್ನ ಮಾಡ್ತಾ ಇರ್ತೀವಿ. ಹಾಗೆ ನಮ್ ಜೊತೆ ನೀವೇನ್ ಮಾಡ್ರಿ ಅಂತಂದ್ರ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ರಿ. ಅದಕ್ಕಿಂತ ಮುಂಚೆ ಏನ್ ಮಾಡೋಣಪ್ಪ ಅಂತಂದ್ರೆ ನಮ್ಮ ಒಂದು ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿ ಆಗಿರ್ತಕ್ಕಂತಹ ಮುರಾರ್ಜಿ ಚಾಂಪಿಯನ್ ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಈಗಾಗಲೇ ರೆಡಿ ಆಗ್ಯದ. ಈಗಾಗಲೇ ಹಲವಾರು ವಿದ್ಯಾರ್ಥಿಗಳನ್ನ ಏನ್ ಮಾಡ್ಯಾರ ಅಂತಂದ್ರ ಪರ್ಚೇಸ್ ಕೂಡ ಮಾಡಿದಾರ. ಇದರಲ್ಲಿ ಒಟ್ಟು ಏನದಾವ ಅಂತಂದ್ರ 50 ಮಾದರಿ ಪ್ರಶ್ನೆ ಪತ್ರಿಕೆಗಳದಾವ. ಜೊತೆಗೆ ನಾವೇನ್ ಮಾಡಿದೀವಿ ಅಂತಂದ್ರ ಇಯರ್ ಕ್ವಶನ್ ಪೇಪರ್ ಗಳನ್ನು ಕೂಡ ಇದರಲ್ಲಿ ಹಾಕಿದೀವಿ. ಹಾಗಾಗಿ ವಿದ್ಯಾರ್ಥಿಗಳೇ ನೀವೇನ್ ಮಾಡ್ರಿ ಅಂತಂದ್ರ ನಿಮಗೆ ಯಾರಿಗಾದ್ರೂ ಬೇಕಾಗಿದ್ದಲ್ಲಿ 360 ಡಿಗ್ರಿ ಆಗಿ ಸಿಲೆಬಸ್ ಅನ್ನ ಕವರ್ ಮಾಡೋದ್ರ ಜೊತೆಗೆ ಇಯರ್ ಕ್ವಶನ್ ಪೇಪರ್ ಗಳನ್ನು ಹಾಕಿದೀವಿ. ಆಮೇಲೆ ಏನ್ ಮಾಡಿದೀವಿ ಅಂತಂದ್ರ ಇಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ನೀವೇನಾದ್ರೂ ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ ನೀವು ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತೀನಿ. ಹಾಗಾಗಿ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಕ್ಲಾಸ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಗೆ ಏನಾದ್ರೂ ಬೇಕಾಗಿದ್ದಲ್ಲಿ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಪಡೆದುಕೊಳ್ಬಹುದು ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಕ್ಲಾಸ್ ಅನ್ನ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೈನಿಕ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಕ್ಕಂತಹ ಇಂಪಾರ್ಟೆಂಟ್ ಕ್ವಶನ್ ಗಳಾಗಿರ್ತಾವ ಇವು. ನೀವೆಲ್ಲಾರು ಏನ್ ಮಾಡ್ರಿ ಅಂತಂದ್ರ ಒಂದು ನೋಟ್ ಬುಕ್ ಅನ್ನ ಮಾಡ್ರಿ. ಅದರಲ್ಲಿ ಕ್ವಶನ್ಸ್ ಗಳನ್ನ ಬರೆದುಕೊಂಡು ಏನ್ ಮಾಡ್ರಿ ಅಂತಂದ್ರ ಪ್ರತಿದಿನ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಹೋಗ್ರಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ರಿ. ಇಲ್ಲಿ ನೀವು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಾಗಿರ್ಬೋದು, ಎರಡೂ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ವಿಡಿಯೋ ಕ್ಲಾಸ್ ಗಳನ್ನ ಕೊಡ್ತಾ ಇದೀವಿ. ಉಚಿತವಾಗಿ ನೀವು ಮನೆಯಲ್ಲೇ ಕುಳಿತುಕೊಂಡು ಈ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳ ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ರಿ. ಫಾರ್ ಅ ಪ್ಯಾಂಟ್ ಕ್ಲಾತ್ ರಿಕ್ವೈರ್ಡ್ ಮಸ್ಟ್ ಬಿ 1 ಮೀಟರ್ 20 ಸೆಂಟಿಮೀಟರ್, ದೆನ್ ಹೌ ಮಚ್ ಕ್ಲಾತ್ ವುಡ್ ಬಿ ಟೇಕನ್ ಟು ಹ್ಯಾವ್ ಸಚ್ 24 ಫ್ಯಾಂಟ್ಸ್ ಅಂತ ಇದೆ. ಹೌದಾ? ಹಾಗಾದ್ರೆ ಇಲ್ಲಿ ಕನ್ನಡದಲ್ಲಿ ಕ್ವಶನ್ ಅನ್ನ ನೋಡ್ರಿ. ಒಂದು ಪ್ಯಾಂಟ್ಗೆ 1 ಮೀಟರ್ 20 ಸೆಂಟಿಮೀಟರ್ ಬಟ್ಟೆ ಬೇಕಾಗುತ್ತದೆ. ಒಂದು ಪ್ಯಾಂಟ್ ಹೊಲಿಯಲು ಏನ್ ಬೇಕಾಗ್ತದ ಅಂತಂದ್ರ 1 ಮೀಟರ್ 20 ಸೆಂಟಿಮೀಟರ್ ಬಟ್ಟೆ ಬೇಕಾಗ್ತದ. ಹಾಗಾದರೆ ಅಂತಹ 24 ಪ್ಯಾಂಟ್ ಗಳನ್ನ ಹೊಲಿಯಲು ಬೇಕಾಗುವಂತಹ ಬಟ್ಟೆ ಎಷ್ಟು ಅಂತ ಕೇಳಿದಾರ. ಸಿಂಪಲ್ ಆಗಿರ್ತಕ್ಕಂತಹ ಕ್ವಶನ್ ಗಳನ್ನ ಕೇಳಿರ್ತಾರ. ಇಲ್ಲಿ ಒಟ್ಟು ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ನಮ್ಮ ಒಂದು ಸೈನಿಕ ಎಕ್ಸಾಮ್ ಅಲ್ಲಿ 50 ಪ್ರಶ್ನೆಗಳಿರ್ತಾವ ಅಂತ ನಾನು ನಿಮ್ಗೆ ಹೇಳಿದೆ. 50 ಪ್ರಶ್ನೆಗಳಿಗೆ ಟೋಟಲ್ ಆಗಿ 45 ಪ್ರಶ್ನೆಗಳು ಏನಾಗಿರ್ತಾವ ಅಂತಂದ್ರ ಅಗ್ದಿ ಈಸಿ ಆಗಿರ್ತಕ್ಕಂತಹ ಮೆಥಡ್ ಅಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡುವಂತಹ ಲೆಕ್ಕಗಳೇ ಇರ್ತಾವ. ಇನ್ನ ಇದು ಏನಾಗಿರ್ತಾವ ಅಂತಂದ್ರ ನಿಮಗ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟಿರ್ತಾರ. ಹೌದಾ? ಇನ್ನ ಟ್ವಿಸ್ಟ್ ಮಾಡಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳನ್ನ ನೀವು ಬಿಡಿಸೋದಕ್ ಬರ್ಬೇಕು. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ 50 ಪ್ರಶ್ನೆಗಳಿಗೆ 150 ಅಂಕಗಳನ್ನ ಪಡೆದುಕೊಳ್ಬೇಕು ಅಂತಂದ್ರೆ ನೀವು ಪ್ರತಿದಿನ ಕ್ಲಾಸ್ ಗಳನ್ನ ನೋಡ್ರಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ರಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆಗ್ತಿದ್ದಲ್ಲಿ ಲೈಕ್ ಬಟನ್ ಅನ್ನ ಒತ್ತಾ ಇರಿ. ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಎಕ್ಸಾಮ್ಗೆ ನಾವ್ ಏನ್ ಮಾಡೋಣ ಅಂತಂದ್ರ ನಾವು ನಿಮ್ ಜೊತೆಗಿರ್ತೀವಿ. ನಾವ್ ಎಲ್ಲಾರು ಸೇರಿ ಏನ್ ಮಾಡೋಣ, ಪ್ರಿಪರೇಷನ್ ಅನ್ನ ಮಾಡೋಣ. ಓಕೆ? ಹಾಗಾದ್ರೆ ಇಲ್ಲಿ 1 ಮೀಟರ್ 20 ಸೆಂಟಿಮೀಟರ್ ಬಟ್ಟೆ ಒಂದು ಹೊಲಿಯೋದಕ್ ಬೇಕಾದ್ರೆ ಇನ್ನ 24 ಹೊಲಿಯೋದಕ್ಕೆ ಎಷ್ಟು ಬೇಕಾಗ್ತದ ಅಂತ ಹೇಳಿ ಕೇಳಿದಾರ. ನಾವೇನ್ ಮಾಡ್ಕೋಬೇಕು, ಇಂಟು ಮಾಡ್ಕೋಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ನೋಡ್ರಿ, 4 0 0, 4 2 8, 4 1
4 ಒಂದ್ ಪ್ಲೇಸ್ ಅನ್ನ ಬಿಡ್ತೀನಿ. ನೆಕ್ಸ್ಟ್ 2 0 0, 2 2 4, 2 1 2. ಹಾಗಾದ್ರೆ ಎಷ್ಟಾಗ್ತದ ಅಂತ ಹೇಳಿ ನೋಡೋಣ. 0 8 8 2. ಓಕೆ, ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಅದ. ನಾನು ಏನ್ ಮಾಡ್ತೀನಿ, 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ತೀನಿ. 28 ಮೀಟರ್ 80 ಸೆಂಟಿಮೀಟರ್ ಅಂತೇಳಿ ಆಗ್ತದ. ಹಾಗಾಗಿ ಆಪ್ಷನ್ ಡಿ ಅಲ್ಲದ ನಮ್ಗೆ ಆನ್ಸರ್. ಆಪ್ಷನ್ ಡಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇಂತಹ ಈಸಿ ಪ್ರಶ್ನೆಗಳಿರ್ತಾವ, ನೀವು ಏನ್ ಮಾಡ್ರಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಂಡು ಬಿಡಿಸ್ತಾ ಹೋಗ್ರಿ. ನೆಕ್ಸ್ಟ್ ನೋಡ್ರಿ, a DVD player was purchased for rupees 4,860 at what price should be sold so that 25% ಪ್ರಾಫಿಟ್ ಈಸ್ ಅರ್ನ್ಡ್ ಅಂತ ಕೇಳಿದಾರೆ. ಹೌದಾ, ನೋಡ್ರಿ ಏನಂತಂದ್ರ ಒಂದು DVD ಪ್ಲೇಯರ್ ಅನ್ನು ಎಷ್ಟನೇ 4,860 ರೂಗಳಿಗೆ ಖರೀದಿಸಲಾಗಿದೆ. 25% ಲಾಭ ಗಳಿಸಲು ಅದನ್ನು ಯಾವ ಬೆಲೆಗೆ ಮಾರಬೇಕು ಅಂತ ಕೇಳಿದಾರೆ. ಹೌದಾ, ಅಲ್ಲಿ ನಮ್ಗೆ 25% ಲಾಭ ಬರ್ಬೇಕು ಅಂತಂದ್ರ ಇಲ್ಲಿ ಯಾವ ಬೆಲೆಗೆ ಮಾರಬೇಕು ಅಂತ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ 4,860 ಅಂತ ಹೇಳದ, ಇದಕ್ಕೆ ನಮಗೆ ಏನಾಗ್ಬೇಕು 25% ಲಾಭ ಬರ್ಬೇಕು. ಹಾಗಾದ್ರೆ ಪರ್ಸೆಂಟ್ ಅಂದ್ರೆ ಎಷ್ಟೇ 100 ಅಂತ ಹೇಳಿರತ್ತ. 25% ಎಷ್ಟಾಗತ್ತೆ ಅಂತೇಳಿ ನಾವು ನೋಡೋಣ. 25 1 25 4 4 1 4 1 4 2 4 1 ಇಲ್ಲಿ 2 ಉಳಿತು 4 5. ಹೌದಾ, ಹಾಗಾದ್ರೆ ಎಷ್ಟಾತ್ರಿ ಇಲ್ಲಿ ನಮಗ 25% ಅಂದಾಗ 1,215 ಆಯ್ತು. ಹಾಗಾದ್ರೆ ನಮಗ್ ಇಲ್ಲೇನ ಇದು ಆನ್ಸರ್ ಅಲ್ಲ. ಯಾಕಂತಂದ್ರೆ ನಮಗ್ ಫಸ್ಟ್ ಇಲ್ಲಿ ಖರೀದಿಸಿದ ಬೆಲೆ ಒಂದ್ ಕೊಟ್ಟಿದಾರ, ಕಾಸ್ಟ್ ಪ್ರೈಸ್ ಒಂದ್ ಕೊಟ್ಟಿದಾರ. ಹಾಗಾದ್ರೆ ಕಾಸ್ಟ್ ಪ್ರೈಸ್ ಎಷ್ಟೈತ್ರಿ 4,860 ಅಂತ ಹೇಳದ. ಇಲ್ಲಿ ನಮಗ 25% ಲಾಭ ಅಂತಂದ್ರೆ ಎಷ್ಟಾಗತ್ತ 1,215 ಅಂತ ಆಗತ್ತ. ಹಾಗಾದ್ರೆ ಇಲ್ಲಿ ನಮಗ ಟೋಟಲ್ ಸೇರಿಸಿದಾಗ ಎಷ್ಟಾಗತ್ತೆ ಅಂತೇಳಿ ನೋಡ್ಬೇಕು. 5 6 1 7, ನೆಕ್ಸ್ಟ್ 8 2 10, ನೆಕ್ಸ್ಟ್ ಇದು 4 1 5 ಇದೊಂದು 6, 6,075 ಅನ್ನೋದು ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಸಿ ಅಲ್ಲದ. ಆಪ್ಷನ್ ಸಿ ಏನಂತಂದ್ರೆ ಇಲ್ಲಿ ರೈಟ್ ಆಗಿರ್ತಕ್ಕಂತ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂತ ಅನ್ಕೋತಿದೀನಿ. ಈಸಿ ಆಗಿರ್ತಕ್ಕಂತಹ ಸಿಂಪಲ್ ಆಗಿರ್ತಕ್ಕಂತಹ ಪ್ರಶ್ನೆಗಳಿರ್ತಾವ. ನೀವೆಲ್ರು ಏನ್ ಮಾಡ್ರಿ ಅಂತಂದ್ರ ಪ್ರಿಪರೇಷನ್ ಅನ್ನ ಮಾಡ್ಕೊತಾ ಹೋಗ್ರಿ. ನೆಕ್ಸ್ಟ್ ನೋಡ್ರಿ, if the cost of 12 kg of wheat is rupees 228, what is the cost of 112 ಅಂತಂದ್ರೆ 112 kg of wheat ಅಂತ ಕೇಳಿದಾರ. ಒಂದು ಗೋಧಿ ವೀಟ್ ಅಂತಂದ್ರೆ ಏನು ಗೋಧಿ. ಹೌದಾ, ನೆಕ್ಸ್ಟ್ 12 kg ಗೋಧಿಯ ಬೆಲೆ 228 ರೂಗಳಾಗಿದ್ದರೆ 112 kg ಬೆಲೆ ಎಷ್ಟು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ 12 kg ಕೊಟ್ಟಾರ. ನಮಗ 228 12 kg ಕೊಟ್ಟಾರ. ಟೋಟಲ್ 112 kg ಎಷ್ಟಾಗ್ತದೆ ಅಂತೇಳಿ ಕೇಳಾರ. ಹಾಗಾದ್ರೆ ಇಲ್ಲಿ ನೋಡ್ರಿ 2 6 ಹೌದಾ, 2 1 2 1 2 4. ಓಕೆ, ಆಮೇಲೆ 2 3 2 3 2 5 10, ಆಮೇಲೆ 1 ಉಳಿತು 2 7 14, 3 1 3 1 ಇಲ್ಲಿ 2 ಉಳಿತು 3 9 27 ಅಂತಂದ್ರ 19 ಆಯ್ತು. 19 ಇಂಟು 112 112 ಇಂಟು 19 ಮಾಡ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ನಮಗ್ 1 kg ಎಷ್ಟು ಬಿದ್ದದ 19 ರೂಪಾಯಿ ಬಿದ್ದದ. ಹಾಗಾದ್ರೆ 112 kg ಎಷ್ಟ ಆಗ್ತದ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ 9 2 18, 9 1 9 ಇದೊಂದು 10, 9 1 9 ಇದೊಂದು 10. ಹಾಗಾದ್ರೆ ಒಂದ್ ಪ್ಲೇಸ್ ಅನ್ನ ಬಿಡೋಣ. 1 2 2 1 1 1 1 1 1 8 2 1 2. ಹೌದಾ, 2,128 ಅಂತ ಹೇಳಿ ನಮಗ ಆನ್ಸರ್ ಬರ್ತದ. ಓಕೆ, 2,128 112 kgಗೆ ಗೋಧಿಯ ಬೆಲೆ ಎಷ್ಟು ಅಂತಂದ್ರ 2,128. ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ನೋಡೋಣ. A car travels a certain distance from town A to town B. ಏನಂತಂದ್ರೆ ಇಲ್ಲಿ ಒಂದು ಕಾರ್ ಏನ್ ಮಾಡಾಕತ್ತೈತಿ ಅಂತಂದ್ರ ಟೌನ್ ಎ ದಿಂದ ಏನ್ ಮಾಡತ್ತೈತಿ ಟೌನ್ ಬಿ ಗೆ ಚಲಿಸಕತ್ತೈತಿ. ಹೌದಾ, ಹಾಗಾದ್ರ ದ ಸ್ಪೀಡ್ ಆಫ್ 42 ಕಿಲೋಮೀಟರ್ ಫರ್ ಅವರ್ 42 ಕಿಲೋಮೀಟರ್ ಫರ್ ಅವರ್ ಅಂಡ್
ಫ್ರಮ್ ಟೌನ್ ಬಿ ಟು ಟೌನ್ ಎ ರಿಟರ್ನ್ ಏನಾಗತೈತಿ ಅಂತಂದ್ರ ಬಿ ಟು ಎ ಬರಾಕತ್ತದ. ಹಾಗಾಗಿ ಅಲ್ಲಿ ಸ್ಪೀಡ್ ಎಷ್ಟದ ಅಂತಂದ್ರ 48 ಕಿಲೋಮೀಟರ್ ಫರ್ ಅವರ್ ಅದ. ವಾಟ್ ಈಸ್ ದ ಎವರೇಜ್ ಸ್ಪೀಡ್ ಆಫ್ ಅ ಕಾರ್ ಅಂತ ಕೇಳಿದಾರೆ. ಓಕೆ, ವಾಟ್ ಈಸ್ ದ ಎವರೇಜ್ ಸ್ಪೀಡ್ ಆಫ್ ದಿ ಕಾರ್ ಅಂತ ಕೇಳಿದಾನೆ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ನೋಡ್ರಿ, ಒಂದು ಕಾರು ಪಟ್ಟಣ ಎ ಇಂದ ಪಟ್ಟಣ ಬಿಗೆ ಒಂದು ಕಾರ್ ಏನಾಗತೈತಿ ಅಂತಂದ್ರ ಇದು ಎ ಪಟ್ಟಣ, ಇದು ಬಿ ಪಟ್ಟಣ, ಇಲ್ಲಿಂದ ಇಲ್ಲಿಗೆ ಎಷ್ಟು ಸ್ಪೀಡ್ ಒಳಗೆ ಹೊಂಟೈತಿ ಅಂತಂದ್ರ 42 ಕಿಲೋಮೀಟರ್ ಫರ್ ಅವರ್ ಹೊಂಟೈತಿ. ಪರ್ ಅವರ್ ಅಂತಂದ್ರ ಏನ್ರಿ, ಒಂದು ತಾಸಿಗೆ 42 ಕಿಲೋಮೀಟರ್ ಫರ್ ಅವರ್ ಹೊಂಟಿದೆ. ಹಾಗಾದ್ರೆ ಬಿ ಇಂದ ವಾಪಸ್ ಎಗೆ ಬರ್ಬೇಕಾದ್ರೆ ಏನಾಗತೈತಿ ಅಂತಂದ್ರ ಇಲ್ಲಿ 48 ಕಿಲೋಮೀಟರ್ ಫರ್ ಅವರ್ ಬರ್ತಿದೆ. 48 ಕಿಲೋಮೀಟರ್ ಫರ್ ಅವರ್ ಬರ್ತಿದೆ. ಹಾಗಾದ್ರೆ ನಿರ್ದಿಷ್ಟ ದೂರ ಚಲಿಸುತ್ತದೆ. ಕಾರಿನ ಸರಾಸರಿ ವೇಗ ಎಷ್ಟು? ಕಾರಿನ ಒಂದು ಸರಾಸರಿ ವೇಗ ಅಂತ ಹೇಳಿ ಕೇಳಿದಾನ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಏನ್ ಮಾಡೋಣ ಅಂತಂದ್ರ, ನಮಗ ಈ ಒಂದು ಪ್ರಶ್ನೆಗಳನ್ನ ಕೇಳಿದಾಗ ನಮ್ಗೊಂದು ಫಾರ್ಮುಲಾ ಗೊತ್ತಿರ್ಬೇಕು. ಏನಪ್ಪಾ ಅಂತಂದ್ರೆ ಇಲ್ಲಿ ಎವರೇಜ್ ಸ್ಪೀಡ್ ಈಕ್ವಲ್ ಟು 2 ಇಂಟು S1 ಇಂಟು S2 ಡಿವೈಡೆಡ್ ಬೈ S1 ಪ್ಲಸ್ S2. ಹಿಂಗಂದ್ರೆ ಏನ್ರಿ? ಹೌದಾ, S1 ಅಂತಂದ್ರ ಫಸ್ಟ್ ಹೋಗಿದ್ ಸ್ಪೀಡ್, ಫಸ್ಟ್ ಎದಿಂದ ಬಿಗೆ ಹೋಗಿದ್ ಸ್ಪೀಡ್ ಎಷ್ಟದ ಇಲ್ಲಿ 42 ಕಿಲೋಮೀಟರ್ ಫರ್ ಅವರ್ ಅದ. ಓಕೆ, ನೆಕ್ಸ್ಟ್ S2 ಅಂತಂದ್ರೆ ಎಷ್ಟ್ರಿ? 48 ಕಿಲೋಮೀಟರ್ ಫರ್ ಅವರ್ ಅದ. ಓಕೆ, ಹಾಗಾದ್ರ ಫಾರ್ಮುಲಾ ಒಳಗೆ ಹಾಕ್ತಾ ಹೋಗೋಣ. 2 ಇಂಟು 42 ಇಂಟು 48 ಡಿವೈಡೆಡ್ ಬೈ 42 ಪ್ಲಸ್ 48. ಓಕೆ, ಹಾಗಾದ್ರೆ ನಮ್ಗಿಲ್ಲೇನು 42 84 ಇಂಟು 48 ಡಿವೈಡೆಡ್ ಬೈ 8 2 10 4 4 8 9 90 ಅಂತ ಹೇಳಿ ಆಗ್ತದ. ಹಾಗಾಗಿ ವಿದ್ಯಾರ್ಥಿಗಳು ಎಷ್ಟು ಬರ್ತದ ಅಂತಂದ್ರ ಇದನ್ನ ನೀವು ಕಟಪ್ ಮಾಡಿದಾಗ 44.8 ಅಂತ ಹೇಳಿ ಬರ್ತದ. ಇದೇ ನಮಗ್ ಸರಿಯಾದಂತಹ ಉತ್ತರ. ಕಿಲೋಮೀಟರ್ ಫರ್ ಅವರ್ ಎವರೇಜ್ ಸ್ಪೀಡ್ ಕೇಳಿದಾಗ 44.8 ಕಿಲೋಮೀಟರ್ ಫರ್ ಅವರ್ ಅಂತೇಳಿ ನಮಗ್ ಉತ್ತರ ಸಿಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದೀನಿ. ನೋಡ್ರಿ, ಮುಂದಿನ ಪ್ರಶ್ನೆ ಏನ್ ಕೊಟ್ಟಾರ? ಸಾಲ್ವ್ ದಿ ಫಾಲೋವಿಂಗ್ ರೋಮನ್ ಎಕ್ಸ್ಪ್ರೆಷನ್ ಅಂಡ್ ಗಿವ್ ಯುವರ್ ಆನ್ಸರ್ ಇನ್ ಹಿಂದೂ ಅರೇಬಿಕ್ ನ್ಯೂಮೆರಲ್ಸ್ ಅಂತ ಕೇಳಿದಾರೆ. ಹೌದಾ, ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಈ ಕೆಳಗಿನ ರೋಮನ್ ಅಭಿವ್ಯಕ್ತಿಯನ್ನ ಪರಿಹರಿಸಿ ಮತ್ತು ನಿಮ್ಮ ಉತ್ತರವನ್ನ ಹಿಂದೂ ಅರೇಬಿಕ್ ಸಂಖ್ಯೆಯಲ್ಲಿ ಕೊಡ್ರಿ ಅಂತ ಹೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ನಮಗ್ ರೋಮನ್ ಸಂಖ್ಯೆಗಳು ಕಂಪಲ್ಸರಿಯಾಗಿ ಬರಬೇಕು. ಸೈನಿಕ ಎಕ್ಸಾಮ್ ಅಲ್ಲಿ 1 ರಿಂದ 2 ಕ್ವಶನ್ ಏನ್ ಮಾಡಿರ್ತಾರೆ ಅಂತಂದ್ರ ರೋಮನ್ ಸಂಖ್ಯೆಗಳ ಮೇಲೆ ಕೇಳಿರ್ತಾರೆ. ಹೌದಾ, ಹಾಗಾಗಿ ನಮ್ಗೆ ಏನ್ ಗೊತ್ತಿರ್ಬೇಕು? ರೋಮನ್ ಸಂಖ್ಯೆಗಳು ಗೊತ್ತಿರ್ಬೇಕು. ರೋಮನ್ ಸಂಖ್ಯೆಗಳಲ್ಲಿ ಇಲ್ಲಿ ನೋಡ್ರಿ, 1ಕ್ಕೆ I ಅಂತ ಬರಿತೀವಿ, ಡಬಲ್ I ಅಂತ ಬರಿತೀವಿ, ಟ್ರಿಬಲ್ I ಅಂತ ಬರಿತೀವಿ, IV, ಫಿ, I, ಫಿ ಡಬಲ್ I, ಫಿ ಟ್ರಿಬಲ್ I, ಆಮೇಲೆ 8 ಆದ್ಮೇಲೆ ಎಕ್ಸ್ ಅಂತ ಬರಿತೀವಿ, ಕ್ಕೆ 10 ಅಂತ ಬರಿತೀವಿ. ಹಾಗಾದ್ರೆ ಇದ್ರ ಪ್ರಕಾರ ನಮ್ಗೆ ಏನು ಅಂತಂದ್ರೆ ಇಲ್ಲಿ ಡಿ ಅಂದ್ರೆ ಎಷ್ಟ್ರಿ? ಡಿ ಅಂತಂದ್ರ 500. ಸಿ ಅಂತಂದ್ರ ಎಷ್ಟ್ರಿ? ಡಿ ಅಂದ್ರ ಎಷ್ಟ್ರಿ? 500. ಸಿ ಅಂತಂದ್ರ 100. ಆಮೇಲೆ ಎಂ ಅಂತಂದ್ರ 1000. ಇಲ್ಲಿ ಡಬಲ್ ಸಿ ಅಂತಂದ್ರ 200. ಆಮೇಲೆ ತ್ರಿಬಲ್ ಸಿ ಅಂತಂದ್ರ 300. ಇದನ್ನೆಲ್ಲ ನೋಟ್ ಮಾಡ್ಕೊಳ್ತಾ ಹೋಗ್ರಿ. ಯಾರಿಗೆಲ್ಲ ಗೊತ್ತಿಲ್ಲ ಅವ್ರ ಏನ್ ಮಾಡ್ರಿ, ನೋಟ್ ಮಾಡ್ಕೊಳ್ತಾ ಹೋಗ್ರಿ. ನೆಕ್ಸ್ಟ್ ಇಲ್ಲಿ ಏನ್ ಕೊಟ್ಟಿದಾರ ಅಂತ ನೋಡ್ರಿ, ಡಿ ಅಂದ್ರ 500, ಅದ್ರ ಮುಂದ್ 3 ಸಿಗಳದಾವ ಅಂತಂದ್ರ 300 ಪ್ಲಸ್ ಮಾಡ್ಕೊಂಡ್ರೆ ಎಷ್ಟ್ ಆಗ್ತದ್ರಿ? ನಮ್ಗ 800 ಆಗ್ತದ. ಪ್ಲಸ್ ಹೇಳಿದಾರ, ಪ್ಲಸ್ ಮಾಡ್ಕೊಳ್ಳೋಣ. ಸಿಎಂ ಎಂ ಅಂತಂದ್ರೆ ಏನು? 1000. ಸಾರಿ, ಎಂ ಅಂತಂದ್ರೆ 1000, ಅದ್ರ ಹಿಂದೆ 100 ಮಾಡ್ಬೇಕು. ಸಿಎಂ ಅಂತಂದ್ರೆ ಇಲ್ಲಿ 900 ಅಂತ ಹೇಳಿ ಆಗ್ತದ. ಹೌದಾ, ಎಂದಕ್ಕಿಂತ 100 ಹಿಂದು ಅಂತಂದ್ರೆ ಏನು? 900. ಓಕೆ, ಹಾಗಾದ್ರೆ ಇದ್ರಲ್ಲಿ ಮೈನಸ್ ಎಂ ಅಂತ ಮಾಡಿದರೆ, ಎಂ ಅಂತಂದ್ರೆ ಎಷ್ಟು? ನಮಗ 1000. ಓಕೆ, ಹಾಗಾದ್ರೆ ಎಷ್ಟು ಬರ್ತದ್ರಿ ಇಲ್ಲಿ? 900 ಪ್ಲಸ್ 800 ಸೇರಿಸಿದಾಗ ನಮ್ಗೆ ಎಷ್ಟು ಬರ್ತದ್ರಿ ಇಲ್ಲಿ? 1700 ಅಂತ ಹೇಳಿ ಆಗ್ತದ. ಇಲ್ಲಿ ಮೈನಸ್ 1000 ಮಾಡ್ಬೇಕು. ಹಾಗಾದ್ರೆ ನಮ್ಗೆ ಆನ್ಸರ್ ಎಷ್ಟು ಬರ್ತದ್ರಿ ಇಲ್ಲಿ? 700 ಅಂತ ಹೇಳಿ ಬರ್ತದ. ಇಲ್ಲಿ ಹಿಂದೂ ಅರೇಬಿಕ್ ಸಂಖ್ಯೆಯಲ್ಲಿ ನಾವು ಬರ್ದಾಗ ಏನಾಗತ್ತ ಅಂತಂದ್ರೆ ನಮಗೆ 700 ಈಸ್ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಇದ್ರಲ್ಲಿದ. ಹಾಗಾದ್ರೆ ಆಪ್ಷನ್ ಬಿ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ, ಫೈಂಡ್ ದಿ ಏರಿಯಾ ಆಫ್ ರೆಕ್ಟ್ಯಾಂಗುಲರ್ ಫ್ಲಾಟ್.
Find the area of rectangular plot 80 meter long and 60 ಮೀಟರ್ ವೈಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ರೆಕ್ಟ್ಯಾಂಗುಲರ್ ಆಯತದ ಒಂದು ವಿಸ್ತೀರ್ಣವನ್ನ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳ ಇದರ ಉದ್ದ ಎಷ್ಟಿದೆ ರೀ? ಆಯತದ ವಿಸ್ತೀರ್ಣ ಈಕ್ವಲ್ ಟು ನಮಗ್ ಫಾರ್ಮುಲಾ ಏನಿದೆ ಅಂತಂದ್ರ ಉದ್ದ ಇಂಟು ಅಗಲ ಅಂತ ಹೇಳಿ ಮಾಡ್ತೀವಿ. ಉದ್ದ ಎಷ್ಟಿದೆ ರೀ? 80 ಮೀಟರ್ ಅದ. ಅಗಲ ಎಷ್ಟಿದೆ ರೀ? 60 ಮೀಟರ್ ಅದ. ಹಾಗಾದ್ರೆ ನಮ್ಗೆ ಎಷ್ಟಾಗ್ತದ ನೋಡ್ರಿ? 8 48 20 ಮೀಟರ್ ಸ್ಕ್ವೇರ್. ಯಾಕಂತಂದ್ರ ಮೀಟರ್ ಒಳಗ್ ಕೊಟ್ಟಾರ ಮೀಟರ್ ಸ್ಕ್ವೇರ್ ಅಂತ ಮಾಡ್ತೀವಿ ಅಥವಾ ಚದರ್ ಮೀಟರ್ ಅಂತ ಹೇಳಿ ಕೂಡ ನಾವು ಮಾಡ್ತೀವಿ. ಎಷ್ಟಾಗ್ತದ್ರಿ? 4800 ಅಂತ ಹೇಳಿ ಬರ್ತದ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಳ್ತಿದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ರಿ. ನವೋದಯ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳು ಏನಿದ್ದು ಅಲ್ಲ, ಆ ಒಂದು ಪ್ರಶ್ನೆಗಳು ನಿಮಗೆ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಆ ತರ ಈಸಿ ಕ್ವಶನ್ಸ್ ಗಳು ಬಂದಿದ್ದು, ಅದನ್ನೆಲ್ಲರೂ ನೀವು ಬಿಡಿಸಿದಿರಾ ಅಂತ ಅನ್ಕೊಳ್ತೀನಿ. ಹಾಗಾಗಿ ಈ ಮುಂದಿನ ಒಂದು ಬರ್ತಕ್ಕಂತಹ ಎಕ್ಸಾಮ್ ಸೈನಿಕ, ಮೊರಾರ್ಜಿ ಆಗಿರ್ಬೋದು, RMS ಆಗಿರ್ಬೋದು, ಆಮೇಲೆ ಅಲ್ಪಸಂಖ್ಯಾತ ಮೊರಾರ್ಜಿ ಆಗಿರ್ಬೋದು, ಈ ಎಲ್ಲಾ ಒಂದು ಎಕ್ಸಾಮ್ ಗಳಿಗೆ ನಾವು ಪ್ರಿಪರೇಷನ್ ಅನ್ನ ಇಲ್ಲಿ ಸ್ಟಾರ್ಟ್ ಮಾಡಿದೀವಿ. ಆನ್ಲೈನ್ ಕ್ಲಾಸ್ ಅಲ್ಲಿ ಉಚಿತವಾಗಿ ನೀವೇನ್ ಮಾಡ್ಕೊಡ್ರಿ ಅಂತಂದ್ರೆ ಅದನ್ನ ಪಡ್ಕೊಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. Find the profit or loss if cost price rupees 780, selling price rupees 550. ಹಾಗಾದ್ರ ಇಲ್ಲಿ ನಮಗೇನ ಪ್ರಾಫಿಟ್ ಆರ್ ಲಾಸ್ ಅನ್ನ ಕಂಡು ಹಿಡಿಬೇಕು ಅಂತ ಹೇಳಿದಾರ. ಕೊಂಡ ಬೆಲೆ ಎಷ್ಟು ಕೊಟ್ಟಾರ್ರಿ? ಇಲ್ಲಿ CP ಕೊಂಡ ಬೆಲೆ ಎಷ್ಟು ಕೊಟ್ಟಿದಾರ? 780 ಅಂತ ಹೇಳಿ ಕೊಟ್ಟಿದಾರ. ಇಲ್ಲಿ SP ಅಂತಂದ್ರ ಸೆಲ್ಲಿಂಗ್ ಪ್ರೈಸ್, ಮಾಲಿದ ಬೆಲೆಯನ್ನ ಎಷ್ಟು ಕೊಟ್ಟಿದಾರ? 550 ಅಂತ ಹೇಳಿ ಕೊಟ್ಟಿದಾರ. ನಮಗೆ ಕೊಂಡ ಬೆಲೆ ಜಾಸ್ತಿ ಇದ್ದು ಮಾರಿದ ಬೆಲೆ ಕಡಿಮೆ ಇತ್ತು ಅಂತಂದ್ರ ಅವಾಗ ಏನಾಗತ್ರಿ? ನಮಗ ಲಾಸ್ ಆಗತ್ತ. ಓಕೆ, ಲಾಸ್ ಅಂದ್ರೆ ಏನ್ರಿ? ನಷ್ಟ. ಹೌದಾ, ನಷ್ಟ ಆಗತ್ತ. ಇಲ್ಲಿ ಎಷ್ಟು ನಷ್ಟ ಆಗ್ತದ ಅಂತ ಹೇಳಿ ನೋಡ್ತಾ ಹೋಗೋಣ. 8ರಲ್ಲಿ 5 ಕಳೆದ್ರೆ 3 ಉಳಿತು. ನೆಕ್ಸ್ಟ್ 7ರಲ್ಲಿ 5 ಕಳೆದ್ರೆ 2 ಉಳಿತು. 230 ರೂಪಾಯಿ ನಷ್ಟ ಆಗ್ತದ. ಹಾಗಾದ್ರೆ ಆಪ್ಷನ್ ಸಿ ಅಲ್ಲಿ 230 ಅಂತ ಹೇಳಿ ಆಪ್ಷನ್ ಅದ. ಹಾಗಾಗಿ ಅದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ ನೋಡ್ತಾ ಹೋಗ್ರಿ. ಫೈಂಡ್ ದಿ ವ್ಯಾಲ್ಯೂ ಆಫ್ ಅಂತಂದ್ರೆ ಇಲ್ಲಿ ಏನ್ ಕೊಟ್ಟಿದಾರ? ಭಿನ್ನ ರಾಶಿಯ ಸಂಕಲನವನ್ನ ಕೊಟ್ಟಿದಾರ. ಆ ಮೌಲ್ಯವನ್ನ ಕಂಡು ಹಿಡೀರಿ ಅಂತ ಹೇಳಿದಾರ. ಹಾಗಾದ್ರೆ ಇಲ್ಲಿ ನಾವು 3/4 ಅಂತ ಇದೆ, ಪ್ಲಸ್ 3/4 5/8 ಅಂತ ಇದೆ. ಹಾಗಾದ್ರೆ ಇಲ್ಲಿ ನಾವೇನ್ ಮಾಡ್ಕೋಬೇಕು? ಇದು ಮಿಶ್ರ ಭಿನ್ನರಾಶಿಯಲ್ಲಿ ಇರ್ತಕ್ಕಂತಹ ಭಿನ್ನರಾಶಿ. ಇದನ್ನ ನಾವೇನ್ ಮಾಡ್ಕೋಬೇಕು? ವಿಷಮ ಭಿನ್ನರಾಶಿಗೆ ಕನ್ವರ್ಟ್ ಮಾಡ್ಕೋಬೇಕು. 4 2 8 ಪ್ಲಸ್ 3 11 ಆಯ್ತು. ಡಿವೈಡೆಡ್ ಬೈ 4 ಇರುತ್ತೆ. ನೆಕ್ಸ್ಟ್ ಇಲ್ಲಿ 8 3 24 ಪ್ಲಸ್ 5 ಎಷ್ಟಾಗ್ತದ? 29 ಆಗ್ತದ. ಡಿವೈಡೆಡ್ ಬೈ 8 ಅಂತ ಇರ್ತದ. ಇಲ್ಲಿ ನಮಗ ಭಿನ್ನರಾಶಿಗಳ ಸಂಕಲನವನ್ನ ಮಾಡ್ತಿರ್ಬೇಕಾದ್ರೆ ನಾವು ಕೆಳಗಿನ ಛೇದಗಳ ಏನ್ ಮಾಡ್ಬೇಕು? ಲಸಾಅವನ್ನ ತೆಗಿಬೇಕು. ಹಾಗಾದ್ರೆ ಇಲ್ಲಿ 4 2 4 1 ಮತ್ತೆ 2 1 2 1 ಆಗ್ತದ. ಹಾಗಾಗಿ ವಿದ್ಯಾರ್ಥಿಗಳ ಮತ್ತೆ ನಮಗ್ ಲಸ ಎಷ್ಟು ಬರ್ತದ ಅಂತ 4 2 8 ಅಂತ ಹೇಳಿ ಬರ್ತದ. ಇಲ್ಲಿ ನಮಗ್ ಲಸ ಎಷ್ಟು ಬಂತು? 8 ಬಂತು. 4 8 4 2 8 8 1 8 11 2 22 ಪ್ಲಸ್ 29 29. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಏನ್ ಆಗ್ತದ ನೋಡ್ರಿ ಆನ್ಸರ್? 9 ಪ್ಲಸ್ 2 11 ಆಯ್ತು. ನೆಕ್ಸ್ಟ್ 2 ಪ್ಲಸ್ 2 ಎಷ್ಟ್ರಿ? 4 ಆಯ್ತು. ಕೈಲ ಒಂದಿತ್ತು 5 ಆಯ್ತು. 51 ಡಿವೈಡೆಡ್ ಬೈ 8 ಅಂತ ಹೇಳಿ ಬರ್ತದ. ಹೀಗಾಗಿ ನಮ್ಮ ಆನ್ಸರ್ ಏನೈತ್ರಿ? ಆಪ್ಷನ್ ಒಳಗ ಐತೆ ನೋಡ್ರಿ. ಹೌದಾ, ಆಪ್ಷನ್ ಸಿ ಅಲ್ಲಿ ಏನೈತಿ ಅಂತಂದ್ರೆ ನಮಗ 51/8 ಅಂತೇಳಿ ಆನ್ಸರ್ ಅದ. ಹಾಗಾಗಿ ಅದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ದ ಪ್ರಾಡಕ್ಟ್ ಆಫ್ 2 numbers ಈಸ್ 2057 ಅಂತ ಕೊಟ್ಟಿದ್ದಾರೆ. ಇಫ್ ಒನ್ ನಂಬರ್ ಈಸ್ 17 times of other, one number is 17 times of other ಅಂತ ಹೇಳಿ ಕೇಳಿದಾರ. ಹಾಗಾದ್ರ ವಾಟ್ ಈಸ್ ದ ಸ್ಮಾಲರ್ ನಂಬರ್? ವಾಟ್ ಈಸ್ ದ ಸ್ಮಾಲರ್ ನಂಬರ್ ಅಂತ ಕೇಳಿದಾರ. 2 ಸಂಖ್ಯೆಗಳ ಗುಣಲಬ್ಧವು ಅಂತಂದ್ರ ಇಲ್ಲಿ ಯಾವ್ದಾವ್ ಗೊತ್ತಿಲ್ಲ. 2 ಸಂಖ್ಯೆಗಳದಾವ, 2 ಸಂಖ್ಯೆಗಳ ಗುಣಲಬ್ಧ ಅಂತ ಅಂದಾಗ ನಮಗೇನಂತಂದ್ರೆ ಇಲ್ಲಿ 2000 ಎಷ್ಟೈತಿ ಅಂತಂದ್ರೆ 57 ಐತಿ. ಅದರಲ್ಲಿ ಒಂದು ಸಂಖ್ಯೆ ಎಕ್ಸ್ ಆದ್ರೆ ಇನ್ನೊಂದು ಸಂಖ್ಯೆ ಏನೈತಿ ಅಂತಂದ್ರ ಅದಕ್ಕಿಂತಲೂ 17 ಪಟ್ಟು ಜಾಸ್ತಿ ಐತಿ ಅಂತಂದ್ರ 17x ಅಂತ ಇಟ್ಕೋತೀನಿ. ಆ ಸಂಖ್ಯೆ ಯಾವ್ದೈತಿ ಅಂತ ಗೊತ್ತಿಲ್ಲ ನನಗ.
17x ಆಯ್ತು. ಹಾಗಾದ್ರ ಎರಡೂ ಸಂಖ್ಯೆಗಳ ಗುಣಲಬ್ಧ ಏನೈತಿ ಅಂತಂದ್ರ 2057 ಅಂತಿದೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ 17x ಇಂಟು x ಮಾಡಿದಾಗ ನಮ್ಗೆ ಎಷ್ಟು ಬರ್ತದ್ರಿ ಇಲ್ಲಿ 17x ಸ್ಕ್ವೇರ್ ಅಂತ ಹೇಳಿ ಬರ್ತದ. ಇಲ್ಲಿ 2057 17x ಸ್ಕ್ವೇರ್ ಈಕ್ವಲ್ ಟು 2057 ಅದ. ನೆಕ್ಸ್ಟ್ ಇಲ್ಲಿ ನಮಗ x ಸ್ಕ್ವೇರ್ ಅಷ್ಟೇ ಉಳಿತು ಅಂತಂದ್ರ ಇಲ್ಲಿ ನಮಗ 2057 ಡಿವೈಡೆಡ್ ಬೈ ಯಾವುದೇ ಅಲ್ಫಾಬೆಟಿಕಲ್ ಸಂಖ್ಯೆ ಜೊತೆಗೆ ಯಾವುದೇ ಅಲ್ಫಾಬೆಟಿಕಲ್ ಅಕ್ಷರದ ಜೊತೆಗೆ ನಮ್ಗೆ ಸಂಖ್ಯೆ ಇತ್ತು ಅಂತಂದ್ರೆ ಅದೇನಾಗತ್ತ ಇಂಟು ಇರತ್ತ, ಇಲ್ಲಿ ಕಡೆ ಬಂದ್ರೆ ಡಿವೈಡ್ ಆಗತ್ತ. ಹಾಗಾದ್ರೆ ನೋಡ್ರಿ ಇಲ್ಲಿ 17 ಒಂದ್ಲೆ 3 ಉಳಿತು, 17 ಎರಡ್ಲೆ 34, 1 ಉಳಿತು, 17 ಒಂದ್ಲೆ 17. ಹಾಗಾದ್ರೆ ಎಷ್ಟಾತ್ರಿ 121. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 121 ಆಯ್ತು. ಹೌದಾ? ಇನ್ನ ನಮಗೆ ಎಕ್ಸ್ ಬೇಕು ಅಂತಂದ್ರ ಇಲ್ಲಿ ನಾವು ಎಕ್ಸ್ ಸ್ಕ್ವೇರ್ ಇದೆ ಅಂತಂದ್ರ ಅದನ್ನ ಏನ್ ಮಾಡ್ಬೇಕು ನಾವು 121 ರೂಟ್ ತೆಗ್ದಾಗ ನಮ್ಗೆ ಎಷ್ಟ್ ಆಗ್ತದ್ರ ಇಲ್ಲಿ ಆನ್ಸರ್ 11 ಅಂತ ಆಗ್ತದ. ನಮಗ್ ಚಿಕ್ಕದು ಕೇಳಿದಾರ, ಚಿಕ್ಕದು 11 ಅಂತೇಳಿ ಆಗ್ತದ. ಆಪ್ಷನ್ ಎ ಅಲ್ಲಿ ನಮಗ ಸರಿಯಾದಂತಹ ಉತ್ತರ ಐತಿ. ಓಕೆ, ಇಲ್ಲಿ ದೊಡ್ಡ ಸಂಖ್ಯೆಯನ್ನ ಕೇಳಿದ್ರು ಅಂತಂದ್ರೆ ಏನ್ ಮಾಡ್ತಿದ್ರಿ ನೀವು 11 ಇಂಟು 17 ಮಾಡ್ತಿದ್ರಿ. ಯಾಕಂತಂದ್ರ ಅದು 17 ಪಟ್ಟು ಜಾಸ್ತಿ ಅದ, ಒಂದ್ರಕ್ಕಿಂತನೂ ಏನೈತಿ 17 ಪಟ್ಟು ಜಾಸ್ತಿ ಅದ. ಹಾಗಾಗಿ ಇಲ್ಲಿ ಏನ್ ಮಾಡ್ತೀರಿ ಅಂತಂದ್ರ ನೀವು 11 ಇಂಟು 17 ಮಾಡ್ತಿದ್ರಿ. ಅಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ನಿಮ್ಗೆ ಸಿಕ್ತಿತ್ತು. ಹಾಗಾಗಿ ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. Find the sum of the greatest 3-digit number and the least 3-digit number ಅಂತ ಕೇಳಿದರೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಮೂರು ಅಂಕಿಯ ದೊಡ್ಡ ಸಂಖ್ಯೆ ಯಾವುದು? 3 ಅಂಕಿಯ ದೊಡ್ಡ ಸಂಖ್ಯೆ 999. ಓಕೆ, ಹಾಗಾದ್ರೆ 3 ಅಂಕಿಯ ಚಿಕ್ಕ ಸಂಖ್ಯೆ 100. ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂತಂದ್ರ 100ರಿಂದ ಸ್ಟಾರ್ಟ್ ಆಗ್ತದೆ. ಓಕೆ, ಇವುಗಳ ಮೊತ್ತವನ್ನ ಕೇಳಿದರೆ 9ಕ್ಕೆ 9, 9 ಇಲ್ಲಿ 10, 1099 ಅನ್ನೋದು ಏನಾಗ್ತದ ಅಂತಂದ್ರೆ ನಮಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಹಾಗಾಗಿ ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇದೇ ರೀತಿ ನಾವೇನ್ ಮಾಡೋಣ ಅಂತಂದ್ರ ಪ್ರತಿದಿನಾನು ನಾವೇನ್ ಮಾಡೋಣ ಸೈನಿಕ ಸ್ಕೂಲ್ಗೆ ಕೇಳ್ತಿರ್ತಕ್ಕಂತಹ ಸೈನಿಕ ಎಕ್ಸಾಮ್ ಪ್ರವೇಶ ಪರೀಕ್ಷೆಯಲ್ಲಿ ಕೇಳ್ತಿರ್ತಕ್ಕಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಾನು ನಿಮಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಆಮೇಲೆ ನಡೆದಿರ್ತಕ್ಕಂತಹ ಹಿಂದಿನ ವರ್ಷಗಳಲ್ಲಿ ನಡೆದಿರ್ತಕ್ಕಂತಹ ಇಯರ್ ಕ್ವಶನ್ ಪೇಪರ್ ಗಳನ್ನು ಕೂಡ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಿಮ್ ಜೊತೆಗೆ ಡಿಸ್ಕಷನ್ ಅನ್ನ ಮಾಡ್ತಿರ್ತೀನಿ. ಪ್ರತಿದಿನ ತಪ್ಪಿಸ್ಲಾರ್ದೆ ನೀವೇನ್ ಮಾಡ್ರಿ ಅಂತಂದ್ರೆ ಕ್ಲಾಸ್ ಗಳನ್ನ ನೋಡ್ರಿ, ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ರಿ. ಇದೇ ರೀತಿ ಇನ್ನೊಂದ್ ಏನಪ್ಪಾ ಅಂತಂದ್ರ ನಮ್ಮ ಒಂದು ಮುರಾರ್ಜಿ ಚಾಂಪಿಯನ್ ಪುಸ್ತಕ ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿ ಆಗಿರ್ತದ. ಈಗಾಗಲೇ ಹಲವಾರು ವಿದ್ಯಾರ್ಥಿಗಳಿಗೆ ಏನಾಗ್ಯದ ಅಂತಂದ್ರ ಈ ಒಂದು ಪುಸ್ತಕ ಏನಾಗ್ಯದ ಅಂತ ಹೇಳಿ ಹೋಗಿ ಮುಟ್ಟದ. ಆ ಎಲ್ಲ ವಿದ್ಯಾರ್ಥಿಗಳು ನಮ್ಗೆ ತಿಳಿಸ್ತಿದ್ದಾರೆ ಬುಕ್ಕು ತುಂಬಾ ಚೆನ್ನಾಗಿದೆ, ತುಂಬಾ ನಾವು ಚೆನ್ನಾಗಿ ಇದರಿಂದ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳ ಈ ಒಂದು ಪ್ರಶ್ನೆ ಪತ್ರಿಕೆ ಕ್ವಶನ್ ಬ್ಯಾಂಕ್ ಅಲ್ಲಿ ಏನಿದೆ ಅಂತಂದ್ರೆ ಟೋಟಲ್ ಆಗಿ 50 ಪ್ರಶ್ನೆ ಪತ್ರಿಕೆಗಳು ಅದಾವ. ಮತ್ತೆ ಏನಂತಂದ್ರೆ ಇದು ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡೂ ವಿದ್ಯಾರ್ಥಿಗಳಿಗೆ ಇದೇನಾಗ್ತದ ಅಂತಂದ್ರ ಹೆಲ್ಪ್ ಆಗ್ತದ. ಯಾಕಂತಂದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆ ಏನಾಗಿದೆ ಅಂತಂದ್ರ ನಮಗೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಮಾಧ್ಯಮದಲ್ಲಿ ರೆಡಿ ಆಗಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆ ಒಳಗೊಂಡಂತಹ ಒಂದು ಕ್ವಶನ್ ಬ್ಯಾಂಕ್ ಅಂತಾನೆ ಹೇಳ್ಬೋದು. ಅತಿ ಹೆಚ್ಚು ನಮ್ಮ ಒಂದು ತರಬೇತಿ ಕೇಂದ್ರದಿಂದ ಏನಾಗ್ತಿದೆ ಅಂತಂದ್ರೆ ಅತಿ ಹೆಚ್ಚು ಮಾರಾಟವಾಗ್ತಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಅಂತಾನು ಹೇಳ್ಬೋದು. ಹಾಗಾಗಿ ಈ ಒಂದು ಪುಸ್ತಕವನ್ನ ನೀವು ತಗೊಳ್ಳೋದ್ರಿಂದ ಯಾವ್ಯಾವೆಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗತ್ತೆ ಅಂತಂದ್ರೆ ಇಲ್ಲಿ ನಾವು ಮುರಾರ್ಜಿ ಎಕ್ಸಾಮ್ಗೆ ಹೆಲ್ಪ್ ಆಗತ್ತೆ, ಆದರ್ಶ ಎಕ್ಸಾಮ್ಗೆ ಹೆಲ್ಪ್ ಆಗತ್ತೆ, ಕಿತ್ತೂರು ರಾಣಿ ಚೆನ್ನಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗತ್ತ. ಆಮೇಲೆ ಅಲ್ಪಸಂಖ್ಯಾತ ಮೈನಾರಿಟಿ ಮುರಾರ್ಜಿ ಅಂತ ಎಕ್ಸಾಮ್ ಕರೀತಾರೆ, ಆ ಒಂದು ಎಕ್ಸಾಮ್ಗೆ ಕೂಡ ಅದು ಹೆಲ್ಪ್ ಆಗತ್ತ. ಆಮೇಲೆ ಆಳ್ವಾಸ್ ಎಕ್ಸಾಮ್ ನೀವೆಲ್ಲ ಬರೀತಿದ್ದೀರಾ, ಆಳ್ವಾಸ್ ಎಕ್ಸಾಮ್ ಅನ್ನ ಈಗಾಗಲೇ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಅದ, ನೀವೆಲ್ಲರೂ ಅಪ್ಲಿಕೇಶನ್ ಅನ್ನ ಹಾಕ್ರಿ. ಇನ್ನೇನು ಮುರಾರ್ಜಿ ಅಪ್ಲಿಕೇಶನ್ ಕೆಲವೇ ದಿನಗಳಲ್ಲಿ ಕಾಲ್ ಆಗ್ತಾವ, ನೀವು ಮುರಾರ್ಜಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಮಾಡ್ರಿ, ಅಪ್ಲಿಕೇಶನ್ ಕೂಡ ಹಾಕ್ರಿ, ಪ್ರಿಪರೇಷನ್ ಅನ್ನು ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ನಿಮಗೆ ಯಾರಿಗಾದ್ರೂ ಈ ಒಂದು ಪ್ರಶ್ನೆ ಪತ್ರಿಕೆ ಏನಾದ್ರೂ ಬೇಕಾಗಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವೇನ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ನಿಮ್ಮ ಮನೆಯವರೆಗೂ ಏನಾಗುತ್ತೆ ಅಂತಂದ್ರೆ ಪೋಸ್ಟ್ ಮೂಲಕ ತಲುಪ್ತದ. ಯಾವುದೇ ಊರಲ್ಲಿ ಇರ್ಬೋದು, ಅಲ್ಲಿಗೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಗೆ ಪೋಸ್ಟ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನ ಮುಗಿಸ್ತಿದ್ದೀನಿ. ಧನ್ಯವಾದಗಳು.